Hello everyone, I am Santosh. Today we are going to discuss the next part in digital fluency, that is all about Google Meet. ಇವತ್ತು ನಾವು ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಗೂಗಲ್ ಮೀಟ್ ಅಂದ್ರೆ ಏನು ಅಂತ ನೋಡೋಣ. ಗೂಗಲ್ ಮೀಟ್ ಈಸ್ ಒನ್ ಆಫ್ ದಿ ಅಪ್ಲಿಕೇಶನ್ ಪ್ರೊವೈಡೆಡ್ ಬೈ ಗೂಗಲ್ ವರ್ಕ್ ಸ್ಪೇಸ್. ಓಕೆ, ಗೂಗಲ್ದವರು ಒಂದು ನಮಗೆ ಅಪ್ಲಿಕೇಶನ್ ಅನ್ನ ಕೊಟ್ಟಿದ್ದಾರೆ, ಅದ್ಯಾವುದು ಗೂಗಲ್ ಮೀಟ್. ಹಾಗಿದ್ರೆ ಗೂಗಲ್ ಮೀಟ್ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ಬೋದು? ಗೂಗಲ್ ಮೀಟ್ ಈಸ್ ಎ ವಿಡಿಯೋ ಕಾನ್ಫರೆನ್ಸಿಂಗ್ ಸರ್ವಿಸ್ ಡೆವಲಪ್ಡ್ ಬೈ ಗೂಗಲ್. ಇದರಿಂದ ನಾವು ಏನ್ ಮಾಡ್ಬೋದು? ವಿಡಿಯೋ ಕಾಲ್ಸ್, ವಿಡಿಯೋ ಕಾನ್ಫರೆನ್ಸ್, ವಿಡಿಯೋ ಮೀಟಿಂಗ್ಸ್ ಆನ್ಲೈನ್ ಅಲ್ಲಿ ನಾವು ಮಾಡ್ಬೋದು. ಇಟ್ ಈಸ್ ದಿ ಪಾರ್ಟ್ ಆಫ್ ಗೂಗಲ್ ವರ್ಕ್ ಸ್ಪೇಸ್ ಆರ್ ಇಟ್ ಈಸ್ ದಿ ಪಾರ್ಟ್ ಆಫ್ ಗೂಗಲ್ and it is designed for both business and personal use. Personal use ಗೆ as well as business use ಗೆ ಇದನ್ನ ಡೆವಲಪ್ ಮಾಡ್ತಾರೆ. And what are the features of Google Meet? Google Meet ಏನೇನ್ ಫೀಚರ್ಸ್ ಇದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಇಟ್ ಈಸ್ ಯೂಸ್ಡ್ ಫಾರ್ ವಿಡಿಯೋ ಕಾನ್ಫರೆನ್ಸಿಂಗ್. ಹಾಗಿದ್ರೆ ಒಂದು ವಿಡಿಯೋ ಕಾಲ್ ಅಲ್ಲಿ, ವಿಡಿಯೋ ಕಾನ್ಫರೆನ್ಸಿಂಗ್ ನಲ್ಲಿ ಎಷ್ಟು ಜನ ಭಾಗಿಯಾಗಬಹುದು? ನಿಯರ್ಲಿ ಇಟ್ ಸಪೋರ್ಟ್ಸ್ 100 participants. and ನೀವು ಗೂಗಲ್ ಮೀಟ್ ನೆಕ್ಸ್ಟ್ ವರ್ಷನ್ ಪರ್ಚೇಸ್ ಮಾಡಿದ್ರೆ ಅಲ್ಲಿ ಪಾರ್ಟಿಸಿಪೆಂಟ್ಸ್ ರೇಂಜ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ಇಟ್ ಸಪೋರ್ಟ್ಸ್ HD ವಿಡಿಯೋ ಕ್ವಾಲಿಟಿ ಅಂಡ್ ಎನ್ಶೂರಿಂಗ್ ಕ್ಲಿಯರ್ ವಿಜುವಲ್ಸ್. HD ವಿಡಿಯೋ ಕ್ವಾಲಿಟಿಯನ್ನ ಇದು ಪ್ರೊವೈಡ್ ಮಾಡುತ್ತೆ ಡ್ಯೂರಿಂಗ್ ದ ಮೀಟಿಂಗ್. ಅಂಡ್ ಇಲ್ಲಿ ಡ್ಯೂರಿಂಗ್ ಮೀಟಿಂಗ್ ಸ್ಕ್ರೀನ್ ಶೇರಿಂಗ್ ಕೂಡ ಮಾಡಬಹುದು. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಪ್ರೆಸೆಂಟ್ ಸಮಥಿಂಗ್. ನಾನು ಮೀಟಿಂಗ್ ನಡೆದಾಗ ನಾನು ಸಿಸ್ಟಮ್ ಅಲ್ಲಿ ಇರೋದನ್ನ ಪ್ರೆಸೆಂಟ್ ಮಾಡ್ಬೇಕಂದ್ರೆ ಅವಾಗ ಐ ಕ್ಯಾನ್ ಶೇರ್ ದ ಸ್ಕ್ರೀನ್. ಪಾರ್ಟಿಸಿಪೆಂಟ್ಸ್ ಕ್ಯಾನ್ ಶೇರ್ ದೇರ್ ಎಂಟೈರ್ ಸ್ಕ್ರೀನ್ ಆರ್ ಎ ವಿಂಡೋ ಆರ್ ದೇ ಕ್ಯಾನ್ ಪ್ರೆಸೆಂಟ್ ದ ಸ್ಲೈಡ್ಸ್. ಅದು ಸ್ಕ್ರೀನ್ ಶೇರಿಂಗ್ ಅನ್ನೋದು ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಆಫ್ ಗೂಗಲ್ ಮೀಟ್. ಅಂಡ್ ಲೈವ್ ಕ್ಯಾಪ್ಷನಿಂಗ್ ಆಪ್ಷನ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಲೈವ್ ಕ್ಯಾಪ್ಷನ್ ಅಂದ್ರೆ ನಾವು ಮಾತಾಡ್ತಾ ಇರಬೇಕಾದ್ರೆ ಅದು ಕೆಳಗಡೆ ನನ್ನ ಮಾತನ್ನ ಕೇಳಿಸ್ಕೊಂಡು ಆ ವರ್ಡ್ಸ್ ಗಳನ್ನ ಆಟೋಮೆಟಿಕಲಿ ಗೂಗಲ್ ಮೀಟ್ ವಿಲ್ ಟೈಪ್. ಅದಕ್ಕೇನಂತ ಅಂತೀವಿ ನಾವು? ಕ್ಯಾಪ್ಷನ್ ಅಂತ ಕರಿತೀವಿ. ಆಟೋಮೆಟಿಕ್ಲಿ ನಾನು ಏನೇನು ವರ್ಡ್ಸ್ ಮಾತಾಡ್ತೀನಿ ಅದೆಲ್ಲ ಟೈಪ್ ಆಗ್ತಾ ಇರುತ್ತೆ. ಇಟ್ ಈಸ್ ಒನ್ ಆಫ್ ದ ಟೆಕ್ನಾಲಜಿ ವಿಚ್ ಈಸ್ ಅವೈಲೇಬಲ್, ದಟ್ ಈಸ್ ಗೂಗಲ್ ಕ್ಯಾಪ್ಷನಿಂಗ್, ಲೈವ್ ಕ್ಯಾಪ್ಷನಿಂಗ್ ಅಂತ ನಾವು ಹೇಳ್ತೀವಿ. ಇದು ಯಾರಿಗೆ ಹಿಯರಿಂಗ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಅವರು ಜಸ್ಟ್ ದೇ ಕ್ಯಾನ್ ರೀಡ್ ದ ಟೆಕ್ಸ್ಟ್, ಅಕ್ಷರಗಳನ್ನ ರೀಡ್ ಮಾಡಿ ಅವರು ತಿಳ್ಕೋಬಹುದು. ಅಂಡ್ ಇಟ್ ಆಲ್ಸೋ ಪ್ರೊವೈಡ್ಸ್ ಚಾಟ್ ಫೀಚರ್ಸ್. ಅಂದ್ರೆ ಡ್ಯೂರಿಂಗ್ ಕಾಲ್ ಇಟ್ ಸೆಲ್ಫ್, ಇನ್ ಬಿಟ್ವೀನ್ ನೀವು ಚಾಟ್ ಮಾಡೋರಿದ್ರೆ ಚಾಟಿಂಗ್ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ. ಯು ಕ್ಯಾನ್ ಚಾಟ್ ವಿತ್ ಆಲ್ ಪಾರ್ಟಿಸಿಪೆಂಟ್ಸ್ ಆರ್ ವಿತ್ ಸ್ಪೆಸಿಫಿಕ್ ಪಾರ್ಟಿಸಿಪೆಂಟ್. and it provides the integration with Google apps. ಈ ಗೂಗಲ್ ಮೀಟ್ ಗೂಗಲ್ ಅದರ್ ಆಪ್ಸ್ ಜೊತೆ ಕೂಡ ಇಂಟಿಗ್ರೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಗೂಗಲ್ ಮೀಟ್ ಶೆಡ್ಯೂಲ್ ಮಾಡ್ಬೇಕಂದ್ರೆ ಐ ಕ್ಯಾನ್ ಯೂಸ್ ದ ಅದರ್ ಅಪ್ಲಿಕೇಶನ್ ಕಾಲ್ಡ್ ಗೂಗಲ್ ಕ್ಯಾಲೆಂಡರ್. ಗೂಗಲ್ ಕ್ಯಾಲೆಂಡರ್ ಥ್ರೂ ಯಾರು ಈ ಮೀಟಿಂಗ್ ನಲ್ಲಿ ಇನ್ವಾಲ್ವ್ ಆಗ್ಬೇಕು ಅನ್ನೋದು ನಾವು ಜಿಮೇಲ್ ಥ್ರೂ ಮೇಲ್ ಕೂಡ ಮಾಡಬಹುದು. ಇದಕ್ಕೇನಂತಾರೆ? ಇಂಟಿಗ್ರೇಷನ್ ವಿತ್ ಅದರ್ ಆಪ್ಸ್ ಅಂತ ಹೇಳ್ತಾರೆ. ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ. ಇಲ್ಲಿ ಮೀಟಿಂಗ್ ನಡೆಯುತ್ತೆ ಅಂದ್ರೆ ಅದು ಸೆಕ್ಯೂರ್ಡ್ ಇಲ್ಲ ಅಂತ ನಾವು ಹೇಳಕ್ ಬರಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಎನ್ಕ್ರಿಪ್ಟೆಡ್ ಅಂಡ್ ಸೆಕ್ಯೂರ್ಡ್ ಕಮ್ಯುನಿಕೇಶನ್ ವಿಚ್ ಕ್ಯಾನ್ ಪ್ರೊವೈಡ್ ಸೋ ಮೆನಿ ಆಪ್ಷನ್ಸ್ ಲೈಕ್ ಮ್ಯೂಟ್ ಆಪ್ಷನ್ ಇರುತ್ತೆ, ಅಥವಾ ಮೀಟಿಂಗ್ ಲಾಕ್ ಆಪ್ಷನ್ ಕೂಡ ಇರುತ್ತೆ, ಆಂಟಿ ಹೈಜಾಕಿಂಗ್ ಆಪ್ಷನ್ ಕೂಡ ಇರುತ್ತೆ. ಓಕೆ, ಇದು ಹಾಗಿದ್ರೆ ಗೂಗಲ್ ಮೀಟ್ ನಲ್ಲಿ ಏನ್ ಮೀಟಿಂಗ್ ಆಗುತ್ತೆ, ಕಾನ್ಫರೆನ್ಸ್ ಆಗುತ್ತೆ, ಅದು ಹೈಲಿ ಸೆಕ್ಯೂರ್ಡ್ ಕೂಡ ಇರುತ್ತೆ. ಹಾಗಿದ್ರೆ ಗೂಗಲ್ ಮೀಟ್ ಅನ್ನ ನಾವು ಎಲ್ಲಿ ಎಕ್ಸೆಸ್ ಮಾಡಬಹುದು ಅಂದ್ರೆ ಏನ್ ಡಿವೈಸ್, ಯಾವ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಎಕ್ಸೆಸ್ ಮಾಡಬಹುದು? ಗೂಗಲ್ ಮೀಟ್ ಅನ್ನ ನೀವು ಮೊಬೈಲ್ ಅಲ್ಲಿನೂ ಕೂಡ ಯೂಸ್ ಮಾಡಬಹುದು, ಅಥವಾ ನಿಮ್ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಗೂಗಲ್ ಮೀಟ್ ಅನ್ನ ಯೂಸ್ ಮಾಡಬಹುದು. ಸಿಂಪ್ಲಿ ಇದಕ್ಕೆ ನಿಮ್ದು ಗೂಗಲ್ ಒಂದು ಅಕೌಂಟ್ ಇರಬೇಕಾಗುತ್ತೆ. ಓಕೆ, ಅಂಡ್ ಇನ್ನೊಂದು ಆಪ್ಷನ್, ವೆರಿ ಇಂಪಾರ್ಟೆಂಟ್ ಆಪ್ಷನ್ ಅವೈಲೇಬಲ್, ಅದ್ಯಾವ್ದಂದ್ರೆ ರೆಕಾರ್ಡಿಂಗ್ ಅಂಡ್ ಸೇವಿಂಗ್ ಮೀಟಿಂಗ್ಸ್.
ನಾವೇನು ಮೀಟಿಂಗ್ ನಡೀತಾ ಇರುತ್ತೆ ಆ ಮೀಟಿಂಗನ್ನು ರೆಕಾರ್ಡ್ ಕೂಡ ಮಾಡೋಕ್ಕೆ ಅಲ್ಲಿ ಅವಕಾಶ ಇರುತ್ತೆ. ವಿತ್ ದ ಹೆಲ್ಪ್ ಆಫ್ ದಿಸ್ ನಾವು ಮೀಟಿಂಗನ್ನು ಲೇಟರ್ ಆಮೇಲೆ ಮತ್ತೆ ನೋಡ್ಬೇಕಂದ್ರೆ ರಿವಿಸಿಟ್ ಮಾಡ್ಬೋದು. ಡಿಸ್ಕಷನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಮತ್ತೆ ಕವರ್ ಮಾಡ್ಕೋಬಹುದು. ಓಕೆ, ಇವಾಗ ರೀಸೆಂಟಾಗಿ ಕೋವಿಡ್ ಟೈಮ್ಸ್ನಲ್ಲಿ ಇವನ್ ಟೀಚರ್ಸ್ ಕೂಡ ಗೂಗಲ್ ಮೀಟ್ ಥ್ರೂ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರು. ಅದು ಒನ್ ಕೈಂಡ್ ಆಫ್ ವಿಡಿಯೋ ಕಾನ್ಫರೆನ್ಸಿಂಗ್ ಅಪ್ಲಿಕೇಶನ್. ಓಕೆ, ಲೆಟ್ ಅಸ್ ಸಿ ಹೌ ಇಟ್ ಈಸ್. ಲೆಟ್ ಅಸ್ ಸಿ ಹೌ ಟು ಯೂಸ್ ಗೂಗಲ್ ಮೀಟ್. ಗೂಗಲ್ ಮೀಟ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಐ ಹ್ಯಾವ್ ಓಪನ್ ಮೈ ಗೂಗಲ್ ಅಕೌಂಟ್. ಇಲ್ಲಿ ಆಪ್ಸ್ ನಲ್ಲಿ ನೀವು ನೋಡ್ಬೋದು, ದೇರ್ ಈಸ್ ಎ ಆಪ್ಷನ್ ಕಾಲ್ಡ್ ಗೂಗಲ್ ಮೀಟ್. ಇಫ್ ಯು ಕ್ಲಿಕ್ ಆನ್ ಇಟ್, ಇಟ್ ವಿಲ್ ಓಪನ್ ಎ ಗೂಗಲ್ ಮೀಟ್ ಅಪ್ಲಿಕೇಶನ್. ಇವಾಗ ಗೂಗಲ್ ಮೀಟ್ ಅಪ್ಲಿಕೇಶನ್ ಓಪನ್ ಆಯ್ತು. ಇಲ್ಲಿ ನೀವು ನೀವೇ ಮೀಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೋದು, ಅಥವಾ ಆಲ್ರೆಡಿ ಯಾವುದೋ ಒಂದು ಮೀಟಿಂಗ್ಗೆ ನೀವು ಜಾಯಿನ್ ಆಗ್ಬೋದು. ಬೇರೆ ಮೀಟಿಂಗ್ಗೆ ನೀವು ಜಾಯಿನ್ ಆಗ್ಬೇಕಂದ್ರೆ ನಿಮ್ಮ ಹತ್ರ ಮೀಟಿಂಗ್ ಕೋಡ್ ಇರಬೇಕು. ನೀವಾಗೆ ಮೀಟಿಂಗ್ ಸ್ಟಾರ್ಟ್ ಮಾಡೋರಿದ್ರೆ ಜಸ್ಟ್ ಕ್ಲಿಕ್ ಆನ್ ನ್ಯೂ ಮೀಟಿಂಗ್. ಅಂಡ್ ನ್ಯೂ ಮೀಟಿಂಗ್ ಅನ್ನ ಇವಾಗಲೇ ಮಾಡ್ತಾ ಇದ್ರೆ ಯು ಕ್ಯಾನ್ ಸ್ಟಾರ್ಟ್ ಇಟ್ ಇಮಿಡಿಯೇಟ್ಲಿ, ಸ್ಟಾರ್ಟ್ ಆನ್ ಇನ್ಸ್ಟಂಟ್ ಮೀಟಿಂಗ್. ಅಥವಾ ಮೀಟಿಂಗ್ ನೀವು ಆಮೇಲೆ ಮಾಡೋರಿದ್ರೆ ಇವಾಗ ಕ್ರಿಯೇಟ್ ಮಾಡಿ ಲಿಂಕ್ ಅನ್ನ ಶೇರ್ ಮಾಡ್ಬೋದು. ಅಥವಾ ನೀವು ಮೀಟಿಂಗ್ ಅನ್ನ ಮತ್ತೆ ಯಾವಾಗಾದ್ರೂ ಮಾಡೋರಿದ್ರೆ ಅದನ್ನ ಶೆಡ್ಯೂಲ್ ಮಾಡಿಡ್ಬೋದು. ಈಗ ನಾನು ಸ್ಟಾರ್ಟ್ ಆನ್ ಇನ್ಸ್ಟಂಟ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅಂದ್ರೆ ಇವಾಗ ಮೀಟಿಂಗ್ ಒಂದು ಸ್ಟಾರ್ಟ್ ಆಗುತ್ತೆ. ಓಕೆ, ಇಟ್ ಈಸ್ ಶೋಯಿಂಗ್ ಜಾಯ್ನಿಂಗ್ ಅಂತ, ಅಂದ್ರೆ ನಾವೇ ಒಂದು ಮೀಟಿಂಗ್ ಅನ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲೆಟ್ ಅಸ್ ಸಿ ಹೌ ದಿಸ್ ಲುಕ್ಸ್ ಲೈಕ್. ಸಿ, ಇಲ್ಲಿ ಒಂದು ಮೆಸೇಜ್ ಬಂತು, ಏನು, ಯುವರ್ ಮೀಟಿಂಗ್ ಈಸ್ ರೆಡಿ ಅಂಡ್ ಯು ಕ್ಯಾನ್ ಶೇರ್ ದಿಸ್ ಲಿಂಕ್ ವಿತ್ ಅದರ್ಸ್ ಟು ಜಾಯಿನ್. ಬೇರೆದವರು ಜಾಯಿನ್ ಆಗ್ಬೇಕಂದ್ರೆ ಈ ಲಿಂಕ್ ಅನ್ನ ನೀವು ಶೇರ್ ಮಾಡ್ಬೋದು, ಅಥವಾ ಈ ಕೋಡ್ ಅನ್ನ ಶೇರ್ ಮಾಡ್ಬೋದು. ಲಾಸ್ಟ್ ಕೋಡ್ ಇದೆ ನೋಡಿ, DSOECZYIVR. ಈ ಕೋಡ್ ಅನ್ನ ನೀವು ಶೇರ್ ಮಾಡಬಹುದು, ಅಥವಾ ಕಂಪ್ಲೀಟ್ ಈ ಲಿಂಕ್ ಅನ್ನ ಶೇರ್ ಮಾಡಿಬಿಟ್ರೆ ಅವರು ಜಸ್ಟ್ ಕ್ಲಿಕ್ ಮಾಡಿಬಿಟ್ರೆ ಏನಾಗುತ್ತೆ, ದೇ ವಿಲ್ ಜಾಯಿನ್ ಅವರ್ ಮೀಟಿಂಗ್. ಓಕೆ, ಇವಾಗ ಐ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಮೀಟಿಂಗ್, ಬಟ್ ಇನ್ನೂ ಯಾರು ಇಲ್ಲಿ ಜಾಯಿನ್ ಆಗಿಲ್ಲ. ಆದ್ಮೇಲೆ ಇಲ್ಲಿ ರೈಟ್ ಸೈಡ್ಗೆ ಯಾರ್ಯಾರು ಜಾಯಿನ್ ಆಗ್ತಾರೆ ಅವ್ರದ್ದು ಲಿಸ್ಟ್ ಆಫ್ ಪಾರ್ಟಿಸಿಪೆಂಟ್ಸ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು, ದೇರ್ ಇಸ್ ಎ ಆಪ್ಷನ್ ಕಾಲ್ಡ್ ಮೈಕ್ ಆಪ್ಷನ್ ಇದೆ. ನಾನು ಇಲ್ಲಿ ಮೈಕ್ ಆಫ್ ಇಟ್ಟಿದ್ದೀನಿ. ಇಲ್ಲಿ ವಿಡಿಯೋ ಆಪ್ಷನ್ ಇದೆ, ಇದನ್ನು ಕೂಡ ನಾನು ಇವಾಗ ಆಫ್ ಇಟ್ಟಿದ್ದೀನಿ. ಮೈಕ್ ಆಪ್ಷನ್ ಆನ್ ಮಾಡಿದ್ರೆ ಐ ಕ್ಯಾನ್ ಸ್ಟಾರ್ಟ್ ಸ್ಪೀಕಿಂಗ್ ವಿತ್ ಮೈ ಪಾರ್ಟಿಸಿಪೆಂಟ್ಸ್. ವಿಡಿಯೋ ಆಪ್ಷನ್ ಆನ್ ಮಾಡಿದ್ರೆ ನನ್ನ ವಿಡಿಯೋ ಇಲ್ಲಿ ವಿಸಿಬಲ್ ಆಗುತ್ತೆ. ಓಕೆ, ಅಂಡ್ ಇಲ್ಲಿದೆ ನೋಡಿ, ದಿಸ್ ಇಸ್ ವಾಟ್ ಲೈವ್ ಕ್ಯಾಪ್ಷನ್ಸ್. ಅಂದ್ರೆ ನಾನು ಏನೇನು ಮಾತಾಡ್ತೀನಿ ಯೂಶ್ವಲಿ ಇಟ್ ವಿಲ್ ಬಿ ಇನ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಅಲ್ಲಿ ಮೀಟಿಂಗ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದು ವರ್ಡ್ಸ್ ಅನ್ನ ಕ್ಯಾಪ್ಚರ್ ಮಾಡಿ ಅದು ಆಟೋಮೆಟಿಕಲಿ ಇಟ್ ಶೋಸ್ ಇನ್ ಟೈಪಿಂಗ್ ಟೆಕ್ಸ್ಟ್ ಕೆಳಗಡೆ ಬರ್ತಾ ಹೋಗುತ್ತೆ. ಅಥವಾ ನಾನು ಮೀಟಿಂಗ್ ಸ್ಟಾರ್ಟ್ ಮಾಡಿ ನಾನೇನಾದ್ರೂ ನನ್ನ ಪ್ರೆಸೆಂಟೇಶನ್ ಇಲ್ಲಿ ತೋರಿಸ್ಬೇಕು ಅಂತ ಮಾಡಿದ್ರೆ ಪ್ರೆಸೆಂಟ್ ನಾವು ಅಂತ ಕ್ಲಿಕ್ ಮಾಡಬೇಕು. ಯಾವುದಾದ್ರೂ ವಿಂಡೋ ನಾನು ಓಪನ್ ಇಟ್ಕೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಯಾವ ವಿಂಡೋ ಓಪನ್ ಇಟ್ಕೊಂಡಿದ್ದೀನಿ, ಒಂದು ಪವರ್ ಪಾಯಿಂಟ್ ವಿಂಡೋ ಓಪನ್ ಇಟ್ಕೊಂಡಿದ್ದೀನಿ. ಅದನ್ನ ಕ್ಲಿಕ್ ಮಾಡಿದ್ವಿ, ಶೇರ್ ಅಂತ ಕ್ಲಿಕ್ ಮಾಡಿಬಿಟ್ರೆ ನನ್ನ ಎಲ್ಲ ಪಾರ್ಟಿಸಿಪೆಂಟ್ಗೂ ನನ್ನ ವಿಂಡೋ ನಾನೇನು ಪ್ರೆಸೆಂಟೇಶನ್ ಮಾಡ್ಬೇಕಂತ ಇದ್ದೀನಿ ಅದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅಥವಾ ಮೀಟಿಂಗ್ ನಡೆದಾಗ ಇಫ್ ಯು ವಾಂಟ್ ಟು ಕ್ವಶನ್, ಅವಾಗ ಏನ್ ಮಾಡ್ಬೋದು, ನೀವು ಮೀಟಿಂಗ್ ಲಾಕ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾರಿಗೂ ಚಾಟ್ ಮಾಡಕ್ಕೂ ಆಗೋಲ್ಲ, ಏನು ಅಥವಾ ಅವರಾಗಿ ಏನು ಮಾತಾಡಕ್ಕೂ ಅವಕಾಶ ಇಲ್ಲ, ಅದನ್ನ ಲಾಕ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ಬೋದು, ಯು ಕ್ಯಾನ್ ರೇಸ್ ಹ್ಯಾಂಡ್ ಮಾಡಿ ನೀವು ಕ್ವಶನ್ ಮಾಡಬಹುದು. ಓಕೆ, ದೀಸ್ ಆರ್ ಆಲ್ ದಿ ಆಪ್ಷನ್ಸ್ ಅವೈಲೇಬಲ್. ಇಲ್ಲಿ ನೋಡಿ, ಇವನ್ ದೇರ್ ಇಸ್ ಎ ಆಪ್ಷನ್ ಕಾಲ್ಡ್ ಸ್ಟಾರ್ಟ್ ರೆಕಾರ್ಡಿಂಗ್. ಮೀಟಿಂಗ್ ಅನ್ನ ಕಂಪ್ಲೀಟ್ ಆಗಿ
ರೆಕಾರ್ಡ್ ಮಾಡಿ ಇಟ್ಕೋಬಹುದು. ಅಂಡ್ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡ್ಬೋದು, ದಿಸ್ ಇಸ್ ವಾಟ್ ಮೀಟಿಂಗ್ ಕೋಡ್. ಇದಕ್ಕೆ ನಾವೇನಂತೀವಿ, ಮೀಟಿಂಗ್ ಕೋಡ್ ಅಂತ ಕರಿತೀವಿ. ಯಾರಾದ್ರೂ ನನ್ನ ಮೀಟಿಂಗ್ಗೆ ಜಾಯಿನ್ ಆಗ್ಬೇಕಂದ್ರೆ ಈ ಕೋಡ್ ಅನ್ನ ಗೂಗಲ್ ಮೀಟ್ ನಲ್ಲಿ ಎಂಟರ್ ಕೋಡ್ ಅಂತ ಇತ್ತಲ್ಲ, ಅಲ್ಲಿ ಅವರು ಎಂಟರ್ ಮಾಡಿಬಿಟ್ರೆ ದೇ ವಿಲ್ ಜಾಯಿನ್ ಅವರ್ ಮೀಟಿಂಗ್. ಅಥವಾ ನಾವಾಗೆ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಆಟೋಮೆಟಿಕಲಿ ಇಟ್ ವಿಲ್ ಶೋ ದ ಲಿಂಕ್ ವಾಟ್ ಟು ಶೇರ್. ಬೇರೆಯವ್ರಿಗೆ ಏನ್ ಶೇರ್ ಮಾಡ್ಬೇಕು ಅನ್ನೋದು ಅಲ್ಲಿ ತೋರಿಸುತ್ತೆ. ಅದನ್ನ ನಾವು ಶೇರ್ ಮಾಡಿಬಿಟ್ರೆ ದೇ ವಿಲ್ ಜಾಯಿನ್ ಅವರ್ ಮೀಟಿಂಗ್. ಈಗ ಎಷ್ಟು ಜನ ಜಾಯಿನ್ ಆಗಿದ್ದಾರೆ ಅಥವಾ ಇಲ್ಲಿ ಈ ಮೀಟಿಂಗ್ ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ 1 ಅಂತ ತೋರಿಸ್ತಾ ಇದೆ. ಬಿಕಾಸ್ ಐ ಆಮ್ ದಿ ಓನ್ಲಿ ಒನ್ ಇನ್ ದ ಮೀಟಿಂಗ್ ಅಂಡ್ ಐ ಆಮ್ ದಿ ಹೋಸ್ಟ್ ಆಫ್ ದಿಸ್ ಮೀಟಿಂಗ್. ನಾನೇ ಮೀಟಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ, ಕ್ರಿಯೇಟ್ ಮಾಡಿದ್ದೀನಿ, ಅದಕ್ಕೆ ಇದು ಹೋಸ್ಟ್ ಅಂತ ತೋರಿಸುತ್ತೆ. ಬೇರೆಯವರು ಜಾಯಿನ್ ಆದ್ರೆ ಇಲ್ಲಿ ಕೆಳಗಡೆ ಅವ್ರದ್ದೆಲ್ಲ ಲಿಸ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಂಡ್ ಏನೇ ಚಾಟಿಂಗ್ ಮಾಡೋದಾದ್ರೂ ದೇರ್ ಇಸ್ ಎ ಆಪ್ಷನ್ ಕಾಲ್ಡ್ ಚಾಟ್. ಇಲ್ಲಿ ನಾನು ಚಾಟ್ ಮಾಡಿಬಿಟ್ರೆ ಈ ಚಾಟಿಂಗ್ ಮೆಸೇಜ್ ಎಲ್ಲ ಪಾರ್ಟಿಸಿಪೆಂಟ್ಗೂ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅದನ್ನ ನೀವು ಕಂಟ್ರೋಲ್ ಕೂಡ ಮಾಡಬಹುದು. ಓಕೆ, ಯು ಕ್ಯಾನ್ ಆಲ್ಸೋ ಲಾಕ್ ದ ಮೀಟಿಂಗ್. ಹೋಸ್ಟ್ ಕಂಟ್ರೋಲ್ಸ್ ನಲ್ಲಿ ಮೀಟಿಂಗ್ ನಲ್ಲಿ ಯಾರು ಚಾಟ್ ಮಾಡದೇ ಇರೋ ತರ ಮಾಡಬಹುದು, ಯಾರು ಇಮಿಡಿಯೇಟ್ ಆಗಿ ಅವರು ಮಾತಾಡದೆ ಮೈಕ್ ಆನ್ ಮಾಡಿ ಮಾತಾಡದೆ ಇರೋ ತರನು ನೀವು ಮಾಡಬಹುದು. ಓಕೆ, ಗೊತ್ತಾಯ್ತಾ? This is very basics of Google Meet. Okay, if you have any doubts, you can comment. Thank you.